ಇದು ಹೋಟೆಲ್ ಸ್ಟೈಲ್ ಬಟಾಣಿ ಸಾರು, ಚಪಾತಿ ಹಾಗೂ ಪರೋಟಾಗೆ ಬೆಸ್ಟ್ ಕಾಂಬಿನೇಷನ್ ಗುರು. ಮಾಡೋಕೆ ಬಹಳ ಈಸಿ ಆಗಿರುತ್ತೆ. ಬನ್ನಿ ಮಾಡೋಣ. ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಜೀರಿಗೆ ಹಾಗೂ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಹಾಕಿ ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನ ಫ್ರೈ ಮಾಡಬೇಕು. ಈಗ 2 ಟೊಮೆಟೊ, ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೂ ನೀರು ಹಾಕಿ ಗ್ರೈಂಡ್ ಮಾಡಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆದ್ಮೇಲೆ ಇದನ್ನ ಸೇರಿಸಬೇಕು. ಟೊಮೆಟೊ ಬೆಂದು ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಈ ಮಸಾಲೆ ಪುಡಿಗಳು ಸೇರಿಸಬೇಕು. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ನಂತರ ರಾತ್ರಿ ನೆನೆ ಹಾಕಿದ ಬಟಾಣಿ 5 ರಿಂದ 6 ವಿಸಿಲ್ ಹೊಡಿಸ್ಕೊಂಡು ಬೆಂದ ಮೇಲೆ ಈ ಬಾಣ್ಲಿಗೆ ಹಾಕೋಬೇಕು. ಜೊತೆಗೆ ಉಪ್ಪು, ಖಾರ ಹಾಗೂ ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನೀರು ಹಾಕೊಂಡು ಒಂದ್ 5 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಸೆಟ್ ಗುರು. ಕೊನೆಯದಾಗಿ ಒಂಚೂರು ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಬಟಾಣಿ ಗ್ರೇವಿ ರೆಡಿ ಗುರು. ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲೂ ಬಟಾಣಿ ಸಾರಿಗೆ ಒಣ ಬಟಾಣಿನ ಯೂಸ್ ಮಾಡೋದು. ಅಕಸ್ಮಾತ್ ನೀವು ಫ್ರೆಶ್ ಬಟಾಣಿ ಹಾಕಿದ್ರೆ ಇದೇ ರೆಸಿಪಿಗೆ ಆ ಗ್ರೇವಿ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.